ತುಂಬ ಚೆನ್ನಾಗಿದೆ ಅಲ್ಲ ಸ್ಟ್ರಾಬೆರಿ ಫ್ಲೇವರು. ಹೌದು, ನೀನು ಆರ್ಡ್ರ್ ಮಾಡಿದಲ್ಲ, ಯಾನ್ ಆರ್ಡ್ರ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಹಂಗಲ್ಲ ಬೇಬಿ, ಟೇಸ್ಟ್ ನೋಡು ಎಷ್ಟು ಸಖತ್ತಾಗಿದೆ ಅಂತ. ಹ್ಞೂ ಬೇಬಿ, ಎಕ್ಸ್ಚೇಂಜ್ ಮಾಡೋಣ. ಹಾಂ, ಎಕ್ಸ್ಚೇಂಜಾ? ಬೇಡ ಬೇಡ. ಹಾಗೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಬೇಡ. ನೀನು ಕುಡಿ, ನಾನು ಕುಡಿತೀನಿ. ಹೌದಾ? ಮತ್ತೆ ಬೇರೆ ಏನಾದರೂ ತಿಂತೀಯಾ ಹೇಳ. ಅಯ್ಯೋ, ಇದು ಖಾಲಿ ಮಾಡೋಷ್ಟಕ್ಕೆ ಹೊಟ್ಟೆ ತುಂಬಿದೆ, ಅರ್ಧ ಕುಡಿದೆ ಹೊಟ್ಟೆ ತುಂಬಿದೆ. ಇದು ಫುಲ್ ಖಾಲಿ ಮಾಡಬೇಕು. ಬೇಡ ಬೇಡ ಬೇಬಿ, ಏನು ಬೇಡ. ಹ್ಞೂ ಸರಿ ಬಿಡು. ಮತ್ತೆ ಮತ್ತೆ ಹೇಳು, ಎಲ್ಲ ನೀನೇ ಹೇಳು. ನಾನೇನು ಹೇಳೋದು, ಹೇಳು ಮತ್ತೆ. ಏನು ಮತ್ತೆ 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 ಅಂದ್ಕೊಂಡು ಏನು ಮಾಡೋಣ ಇವಾಗ? ಹಾಂ, ಮಾಲ್ಗೆ ಹೋಗೋಣ. ಹ್ಞೂ ಮಾಲ್ಗ? ಹ್ಞೂ ಸರಿ ಹೋಗೋಣ. ಮಾಲ್ಗೆ ಹೋಗೋಣ. ಅಲ್ಲಿ ಸ್ವಲ್ಪ ಆಟ ಆಡೋಣ, ಮತ್ತು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಪ್ಲೇಸ್ ನೋಡೋಣ. ಹಾಗೆ ಟೈಮ್ ಹೋಗುತ್ತೆ, ನಾವಿಬ್ಬರು ಮಾತಾಡ್ಕೊಂಡಿದ್ದಂಗೆ ಆಗುತ್ತೆ. ಇಲ್ಲೇ ಕುತ್ಕೊಂಡಿದ್ರೆ ಎಷ್ಟೊತ್ತು ಅಂತ ಇಲ್ಲಿ ಕುತ್ಕೊಂಡಿರೋದು. ಹೌದೌದು, ನಾವು ಬೇರೆ ಕಡೆ ಹೋಗೋಣ. ನನಗೆ ನಿಮ್ಮ ಮಮ್ಮಿ ಹೆಂಗಿದ್ದಾರೆ ನೋಡೋಕ್ಕೆ? ಫೋಟೋ ಗೀಟೋ ಏನಾದರೂ ಇದೆಯಾ? ನಮ್ಮಮ್ಮನ ಅವರು ಒಳ್ಳೆ ಸಖತ್ತಾಗಿದ್ದಾರೆ. ಇವಾಗದು ಹುಡುಗಿರು ಆ ಥರ ಇಲ್ಲಕ್ಕೆ ಇಲ್ಲ. ನಮ್ಮಮ್ಮ ಹಂಗಿದ್ದಾರೆ. ಹೌದಾ? ನಿಮ್ಮ ಮಮ್ಮಿ ಏನು ಡ್ರೆಸ್ ಹಾಕೋದು, ಸ್ಯಾರಿನಾ? ಹಾಂ, ಸ್ಯಾರಿನೂ ಹಾಕ್ತಾರೆ, ಜೀನ್ಸ್ ಹೊರಗಡೆ ಬಂದರೆ ಜೀನ್ಸು ಮತ್ತು ಟಾಪ್ಸು ಮತ್ತು ಚೂಡಿದಾರ ಸ್ಯಾರಿ ಎಲ್ಲ ಹಾಕ್ತಾರೆ. ಅವರು ಸ್ವಲ್ಪ ಮಾಡರ್ನ್ ಆಗಿದ್ದಾರೆ ನಮ್ಮ ಮಮ್ಮಿ. ಹೌದಾ? ನನಗೂ ತುಂಬ ಇಷ್ಟ ಆಗಿದೆ. ನಮ್ಮ ಮಮ್ಮಿಗೆ ಹೇಳ್ತೀನಿ ಚೂಡಿದಾರ ಅದು ಹಾಕು ಅಂತ. ನಮ್ಮ ಮಮ್ಮಿ ಕೇಳೋದೇ ಇಲ್ಲ, ಸ್ಯಾರಿಲೇ ಇರ್ತಾರೆ. ಹಾಂ ಹಾಂ. ಅಯ್ಯೋ ಪ್ರೇಮಿ, ಇಷ್ಟು ದೊಡ್ಡ ಹೋಟೆಲ್ಗೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಹತ್ರ ಕಾಸಿಲ್ಲ. ಅಯ್ಯೋ, ಅದು ದೊಡ್ಡ ಹೋಟೆಲ್ ಅಷ್ಟೇ, ಒಳಗೇನು ರೇಟ್ ಜಾಸ್ತಿ ಇರಲ್ಲ. ಒಂದು ನೀರೋ ಒಂದು ಕಾಫಿನೋ ಕುಡಿದು ಬರೋಣ ಬಾ. ಅಯ್ಯೋ ಪ್ರೇಮಿ, ನೀನೊಂದು ನಡಿ, ಅಲ್ಲೇ ಕುಡಿದು ಬರ್ಬೋದಿತ್ತಲ್ಲ, ಇಷ್ಟು ದೂರ ನಡೆಸ್ಕೊಂಡು ಬಂದು ಕರ್ಕೊಬಂದಿದ್ಯಾ ನನ್ನ. ಇಲ್ಲಿ ತುಂಬ ಫೇಮಸ್ ಆಗಿ ಮಿಲ್ಕ್ ಶೇಕು ಅದು ಇದು ಅಂತ ಮಾಡ್ತಾನಂತೆ. ಬಾ. ಹೌದಾ? ನಡಿ ನಡಿ ಹೋಗೋಣ. ಬಾ ಬಾ, ಇಲ್ಲೇ ಬಾ. ಇಲ್ಲ ನಡಿ, ಅಲ್ಲಿ ಯಾರೋ ಕೂತಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ನೋಡಿ ಗೊತ್ತಾಗುತ್ತೆ. ಹಾಂ, ಇದು ನನ್ನ ಮಗ ನನ್ನ ಮಗ ಅಲ್ವಾ? ಯಾರಿದು ಹುಡುಗಿ? ಯಾರು ಜೈ ಇದು? ಒಂದು ಹುಡುಗಿ ಜೊತೆ ಏನೋ ಕುಡಿತಾ ಇದ್ದಾನೆ ನಿನ್ನ ಮಗ? ಅಯ್ಯ, ಯಾರಾಗಿರುತ್ತೆ? ಆಫೀಸಲ್ಲಿ ಯಾರೋ ಫ್ರೆಂಡ್ ಆಗಿರ್ತಾರೆ. ಏನೋ ಬಿಸ್ನೆಸ್ ಮಾತಾಡಕ್ಕೆ ಹೋಗಿದ್ದೆ, ಇಲ್ಲೇ ಇರಬೇಕು. ಬಾ, ನಾವು ಮಾತಾಡ್ಸೋಣ ಬಾ. ನನ್ನ ನೋಡಿದ್ರೆ ಖುಷಿ ಆಯ್ತು ನಾನು. ನಡಿ ನಡಿ, ಅದೇ ಬೇಕಾಗಿರೋದು. ನಡಿ ಮಾತಾಡ್ಸೋಣ ನಡಿ. ಕರಿತೀನಿ ಇರು, ಅಲ್ಲೋಗಿ ಡಿಸ್ಟರ್ಬ್ ಮಾಡಬೇಡ. ಏಯ್ ದಿನೇಶ, ದಿನೇಶ. ಯಾರೋ ನನ್ನ ಕಡ್ದಂಗೆ ಆಯ್ತುಂಡಲ್ಲ. ಲೇ ದಿನೇಶ, ದಿನೇಶ. ಬೇಬಿ ಅಲ್ಲಿ ನೋಡು, ಅವ್ರ ಥರ ನೋಡು. ಸಿ, ಇವ್ರನ್ನೆಲ್ಲ ಯಾಕೆ ಹೋಟೆಲ್ಗೆ ಬಿಡ್ತಾರೆ? ಈ ಲವರ್ಸ್ದು ಪ್ಲೇಸಲ್ಲೆಲ್ಲ ಇವ್ರನ್ನೆಲ್ಲ ಕಳ್ಸಕ್ಕೆ ಈ ಹೋಟ್ಲಿಗೆ. ಏಯ್ ನನಗಂತೂ ಒಂಥರ ಆಗ್ತಿದಪ್ಪ. ಇಂಥವರೆಲ್ಲ ಬಂದು ಅವ್ರಿಗಿಂತಾನೆ ಹೊರಗಡೆ ಪ್ಲೇಸ್ ಇದೆ ತಾನೆ. ಹೌದು ಬೇಬಿ, ಹೀರೋ ನಾನು ಆಚೆ ಕಳಿಸ್ಬಿಟ್ಟು ಬರ್ತೀನಿ. ಆಚೆನಾ? ನೀನು ಯಾಕೆ ಕಳ್ಸಕ್ಕೆ ಹೋಗ್ತೀಯಾ? ಬೇಡ, ಇದು ವೆಯ್ಟರ್ ಇದ್ದಾರಲ್ಲ, ಅವ್ರಿಗೆ ಹೇಳ್ತೀನಿ ಇರು. ಅಯ್ಯೋ ಬೇಡ ಬೇಡ, ನಾನು ಓದ್ತೀನಿ, ನಾನು ಕಳಿಸ್ತೀನಿ. ಕೂತ್ಕೋ ಆರಾಮಾಗಿ ಮಿಲ್ಕ್ ಶೇಕ್ ಕುಡಿತಾ ಇರು ಬೇಬಿ. ನೀನು ಯಾಕೆ ಬೇಬಿ ಅವ್ರ ಜೊತೆ ಎಲ್ಲ ಮಾತಾಡಬೇಕು? ನಿನ್ನ ಸ್ಟೇಟಸ್ ಏನು, ಅವ್ರ ಸ್ಟೇಟಸ್ ಏನು ನೋಡು. ಅವ್ರು ಅವತಾರೆ ನೋಡು, ಅವ್ರು ಸ್ಯಾರಿ ಹಾಕೊಂಡಿರೋದು ನೋಡು. ಅದೇನೋ ಬಾಬ್ ಕಟ್ ಅಂತೆ ನೋಡು, ಅವ್ರ ಹೇರ್ ಸ್ಟೈಲ್ ನೋಡು, ಹಿಂಗಿದ್ದಾರೆ ನೋಡು. ಹಾಂ ಹೌದು, ಆದರೂ ಹಾಗೆಲ್ಲ ಮಾಡಬಾರ್ದು. ಇರೋ ಒಂದು ನಿಮಿಷ. ಅಲ್ಲ, ನನ್ನ ಮಗನಿಗೆ ಎಷ್ಟು ಅಹಂಕಾರ ನೋಡು, ಕರಿತಾನೆ ಇದ್ದೀನಿ. ಮಾಡ್ತೀನಿ ಇರು. ಹೋಗು ಹೋಗು, ದೊಡ್ಡ ಶ್ರೀಮಂತರ ಕುಟುಂಬ ನಿಮ್ಮದು. ಹೋಗು ಹೋಗು, ಹೇಳೋಗು ಎಲ್ಲ. ದಿನೇಶ, ಎಷ್ಟು ಕರೆಯೋದು ನಿನ್ನ? ಆಗ್ಲೇನ ಕರಿತಾ ಇದ್ದೀನಿ, ಏನು ಓ ಅಂತಾನು ಅಂತಿಲ್ಲ. ಬೇಬಿ, ನಿನ್ಗೆ ಇವ್ರು ಗೊತ್ತಾ? ಗೊತ್ತು, ಆದರೆ ಹೇಳ್ತೀನಿ ಇರು. ಏನು ಇವ್ರು ನಿನಗೆ ಗೊತ್ತಾ? ಹೇಳ್ತೀನಿ ಇರು ಬೇಬಿ. ನಡೀರಿ ನೀವಲ್ಲಿ. ಯಾಕೋ ನಡೀಲಿ, ಏನಾಯ್ತು? ಯಾರು ಹುಡುಗಿ? ಬಿಸ್ನೆಸ್ ಏನಾಯ್ತು? 10,000 ಕೇಳ್ಕೊಂಡು ಹೋಗಿದ್ದಲ್ಲ, ಇಸ್ಕೊಂಡ್ರಾ ಇವರು? ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಮೇಡಮ್, ನೀವೇನೋ 10,000 ರೂಪಾಯಿಗೆ 3 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ ಅಂತ ಹಂಗೆ ಹೇಳ್ತಾ ಇದ್ದೀರಾ. ವಾಟ್? ಏನು ಮಾತಾಡ್ತಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಫಸ್ಟ್ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರಿಂದ. ಏನು ಡಿಸ್ಟೆನ್ಸು? ನನ್ನ ಮಗನ ಜೊತೆ. ಮಗನ? ಯಾರು? ಇವನೇ ನನ್ನ ಮಗ. ಏನು ಹೇಳ್ತಾ ಇದ್ದೀರಾ ನೀವು? ಇವ್ರು ಯಾಕೆ ನಿಮ್ಮ ಮಗ ಆಗ್ತಾರೆ? ನೀವು ಹೆಂಗಿದ್ದೀರಾ? ಅವ್ರ ಸ್ಟೇಟಸ್ ಏನು? ಏನು ಸ್ಟೇಟಸ್ಸು? ಯಾವ ಸ್ಟೇಟಸ್ಸು? ಎಲ್ಲಿದೆ ಹಂಗಂದ್ರೆ ಏನು? ಒಂದು ಸ್ಟೇಟಸ್ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ. ಇವ್ರೇನಾಗ್ಬೇಕು ನಿಮಗೆ? ಹೋಗಿಲ್ಲಿಂದ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅವರನ್ನು ಟಚ್ ಮಾಡಬೇಡಿ. ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇವ್ರು ನಿಮ್ಮ ಮಗ ಅಲ್ಲ. ನಿಮ್ಮ ಮಗ ಯಾರೋ ಇವ್ರ ಥರನೇ ಇರ್ಬೋದು, ಬಟ್ ಇವರಲ್ಲ. ಇವರು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ? ಇವ್ರ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ನಿಮ್ಮ ಬಟ್ಟೆ ನೋಡಿ, ಅವ್ರ ಬಟ್ಟೆ ನೋಡಿ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮ್ಮ ಮಗ ಅಲ್ಲ ಇವರು. ಅವ್ರ ಮಕ್ಳು ಅವ್ರಿಗೆ ಗೊತ್ತಾಗಲ್ವಾ? ಎತ್ತಿದ ಮಕ್ಳು ಯಾರು ಅಂತ ಅವ್ರಿಗೆ ಗೊತ್ತಾಗಲ್ವಾ? ನೀನು ಸುಮ್ ಕೂತ್ಕೊಳ್ಳೋಮ್ಮ. ಹೌದು ಮತ್ತೆ, ನನ್ನ ಮಗನ ಹತ್ರ ಮಾತಾಡಿದ್ರೆ ಈ ಹುಡುಗಿಗೆ ನೋಟವ್ರಿ. ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ. 10,000 ರೂಪಾಯಿ ಕೊಡ್ತಾರೆ ಅಂತಲ್ಲ, 3 ಲಕ್ಷ ಕೊಡ್ತೀರಂತಲ್ಲ. ವಾಟ್ ನಾನ್ ಸೆನ್ಸ್? ಬೇಬಿ ನೋಡು, ಇವ್ರು ಏನು ಅಂತಿದ್ದಾರೆ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಒಂದು ನಿಮಿಷ ನಡೀರಿ, ಆ ಕಡೆ ಎಲ್ಲ ಹೇಳ್ತೀನಿ. ಏನು ಹೇಳ್ತೀಯಾ? ಇಲ್ಲ ಹೇಳಲ್ಲ. ಅಯ್ಯೋ ಇದೊಂದು ಪ್ರೇಮಿ ಅಂಟಿ ಬೇರೆ. ಬೇಬಿ, ಇವ್ರನ್ನ ಹೊರಗಡೆ ಕಳಿಸು. ಏನು ಮಾತಾಡ್ತಿದ್ದಾರೆ? ನಾನು ನಿಮ್ಮ ಮಗ ಅಲ್ಲ ಅಂತ ಹೇಳಿ ಕಳಿಸು. ಮೇಡಮ್, ನಮ್ಮ ಸಂಬಂಧನ ದೂರ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನು ನನ್ನ ಮಗ. ಆ ಥರ ಎಲ್ಲ ಯಾಕೆ ಹೇಳ್ತಾನೆ? ನಾನು ಬೆಳಗ್ಗೆ ಅಷ್ಟೇ 10,000 ರೂಪಾಯಿ ಕೊಟ್ಟು ಕಳಿಸಿದ್ದೀನಿ. ಅದೇನೋ 3 ಲಕ್ಷ ಇದು ಮಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಒಂದು ಡಬಲ್ ಆಗಿದೆ. ಅದ್ರ ಮಾತಾಡೋಕೆ ಬಿಟ್ಟರೆ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಜಾಸ್ತಿ ಮಾತಾಡೋಂಗಿಲ್ಲ ನೀವು. ನಮ್ಮ ಅಮ್ಮ ನಮ್ಮ ಮಗನ ಯಾಕೆ ದೂರ ಮಾಡ್ತಾ ಇದ್ದೀರಾ? ಅಯ್ಯೋ, ನಿಮ್ಗೆ ಎಸ್ಸಲ್ಲಿ ಹೇಳೋದು? ನಿಮ್ಮ ಮಗ ಅಲ್ಲ ಅವರು, ಮಿಸ್ ಮಾಡ್ಕೊಂಡಿದ್ದೀರಾ. ಅಯ್ಯೋ, ನನ್ನ ಮಗನ ನನಗೆ ಗೊತ್ತಾಗಲ್ವಾ? ಇದೇನು ಒಳ್ಳೆ ಕಥೆ ಆಯ್ತಲ್ಲ.
ಇವನು ನನ್ನ ಮಗನೇ, ಇವನ ಹೆಸರು ದಿನೇಶ. ಏನಂದ್ರಿ ನೇಮು? ಹಾ, ದಿನೇಶ. ನಾನೇ ಅವನ ಕಿವಿಗೆ 3 ಸಲ ಹೆಸರಿಟ್ಟಿರೋದು, ನಾಮಕರಣ ಮಾಡಿರೋದು ಹುಡುಕಿ. ದಿನೇಶ 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 ಅಂತ. ಹಾ ಬೇಬಿ, ಇವ್ರು ಹೇಳ್ತಿರೋದೆಲ್ಲ ನಿಜನಾ? ನೀನು ಅವ್ರ ಮಗನ? ಯಾಕೆ ಡೌಟ್ ಅದರಲ್ಲಿ? ನನ್ನ ಮಗನೇ ಇವನು. ನೋಡಕ್ ನಂತರನೇ ಇಲ್ವಾ? ಗೊತ್ತಾಗ್ತಿಲ್ವಾ ನಿನಗೆ? ಅಂದ್ರೆ ನಿಮ್ದೊಂದು ಬಿಸ್ನೆಸ್ ಇದೆ, ನೀವು ಮಾಡರ್ನ್ ಆಗಿದ್ದೀನ ಅಂತೆಲ್ಲ ಹೇಳಿದ್ರು. ನೀವು ಇವ್ರ ಮಮ್ಮಿ ಆದ್ರೆ ನೀವು ಯಾಕೆ ಮಾಡರ್ನ್ ಆಗಿರಲ್ಲ? ಜೀನ್ಸ್ ಎಲ್ಲ ಹಾಕೊಂಡು ಬಂದಿಲ್ಲ, ಇದೇನು ಹಳೆ ಸ್ಯಾರಿ ಹಾಕೊಂಡು ಬಂದಿದ್ದೀರಾ? ಏನಾದರೂ ಪ್ರೋಗ್ರಾಮ್ ಇತ್ತಾ ಆ್ಯಕ್ಟಿಂಗ್ದು? ಆ್ಯಕ್ಟಿಂಗ್ ಇಲ್ಲ, ಬದನೇಕಾಯಿ ಇಲ್ಲ, ನಾವು ಇರೋದೇ ಹಿಂಗೆ. ಯಾರು ಹೇಳ್ದವರು? ನಾನು ಜೀನ್ಸ್ ಎಲ್ಲ ಹಾಕಿದ್ರೆ ನನ್ನ ಗಂಡ ಜಾಸ್ತಿ ಓದಿತಾನೆ ಅಷ್ಟೇ, ಇನ್ನು ಫುಟ್ಬಾಲ್ ಆಡ್ದಂಗೆ. ಯಾಕೆ ಈ ಬಿಡಾಡ ಹೇಳ್ದನ ಇದೆಲ್ಲ ಹಾಕ್ತಾರೆ ಅಂತ? ಹಾಂ, ನೀವು ಆಫೀಸಲ್ಲೇ ಇರ್ತೀರಾ? ಇಲ್ಲಿ ಆಫೀಸ್ ನಿಮ್ಮದು ಏನು ಆಫೀಸು? ಮೂರು ಆಫೀಸ್ ಇದೆ ಅಂತ ಹೇಳಿದ್ರು. 3 ಆಫೀಸಾ? ಏನು ಆಫೀಸಾ ಬದನೇಕಾಯಿ ಆಫೀಸು? ಎಂಥದ್ದು ಮಣ್ಣಗಟ್ಟಿಲ್ಲ. ರಾಯಲ್ ಫ್ಯಾಮಿಲಿ ಮನೆ. ನೀವು ಏನು ಹಿಂಗಿದ್ದೀರಾ? ನಂಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಏ ಮುದೇವಿ, ಯಾರೋ ಈ ಹುಡುಗಿ ಏನೋ ವಿಚಿತ್ರವಾಗಿ ಮಾತಾಡ್ತಿದೆ. ದುಡ್ಡು ಕೊಟ್ಟು ಹೋಗೋದು ಬಿಟ್ಟು ನಮ್ದು ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ತಾ ಇದೆ. ಯಾವ ಹುಡುಗಿ ಇವಳು? ಅಯ್ಯೋ ಮುಗ್ದೋಯ್ತೀನಿ ಕತೆ. ಇಡಿಯಟ್, ಲೋಫರ್, ಎಲ್ಲ ಸುಳ್ಳು ಹೇಳಿದ್ದ ನೀನು? ಯಾಕೋಸ್ಕರ ಸುಳ್ಳು ಹೇಳ್ದೆ? ಏನಕ್ಕೋಸ್ಕರ ಈ ಥರ ಮಾಡ್ತಾ ಇದೀಯಾ? ಬೇಬಿ ಎಲ್ಲ ನಿನ್ಗೋಸ್ಕರ, ನೀನು ಬೇಕು ಅಂತಾನೆ ನಾನು ಈ ಥರ ಸುಳ್ಳು ಹೇಳ್ದೆ. ಏನು ನಾನು ಬೇಕು ಅಂತ? ನಿನ್ಗೆ ಆಲ್ರೆಡಿ ಮದುವೆ ಆಗಿದೆ. ನೀನು ಹೆಂಗೆ ನಾನು ಸಾಕತ್ಯಾ? ನೀನಿರೋ ಕೆಪಾಸಿಟಿಗೆ ನಾನು ಸಾಕಾಗುತ್ತಾ? ಇಬ್ಬರೇ ಅಂತ ನಮ್ಮ ನೋಡ್ಕೊಳಕ್ಕಾಗುತ್ತಾ? ಇಲ್ಲ ಬೇಬಿ, ನಾನು ಅವಳನ್ನ ಬರ್ತು ಬಿಡ್ತೀನಿ, ನಿನ್ನ ಜೊತೆ ಇರ್ತೀನಿ. ಏನು ನನ್ನ ಜೊತೆ ಇರೋದು? ಅವಳಿಗೆ ಮಾಡ್ದಂಗೆ ನಾನು ಮಾಡ್ತೀಯಾ? ನಾನು ಬಂದು ನಿಮ್ಮ ಮನೇಲಿ ಪಾತ್ರೆ ತೊಳ್ಕೊಂಡು ಬಟ್ಟೆ ಹಾಕೊಂಡು ಇರಬೇಕಾ? ನಿನ್ನ ಹೋಗಿ ನಮ್ದೇ ಅಲ್ಲ ನಾನು. ಇವ್ರು ಬಂದಿದ್ದಕ್ಕೆ ಸತ್ಯ ಗೊತ್ತಾಯ್ತು, ಇಲ್ಲಾಂದ್ರೆ ಎಷ್ಟು ದಿನ ಅಂತ ನಾನು ಯಾಮಾರಬೇಕಿತ್ತು? ಇವಳೇನು ಸಚ್ಚ ಹರಿಶ್ಚಂದ್ರ ಥರ ಮಾತಾಡ್ತಿದ್ದಾಳೆ. ಇವಳದೇ ಬೇಳೆಕಾಳು. ಬೇಬಿ ಪ್ಲೀಸ್ ಬೇಬಿ, ನಾನು ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ. ಒಂದು ಕೆಲಸ ಇಲ್ಲ, ಭಂಗ ಇಲ್ಲ, ಮಹಾರಾಣಿ ಥರ ನೋಡ್ಕೋತಾನಂತೆ ಲೋಫರ್. ಹಾಗೆಲ್ಲ ಮಾತಾಡ್ಬೇಡ ಬೇಬಿ. ಏ ಲೂಸು, ಏನೋ ಆಗಿದೆ ನಿನಗೆ? ಬೇರೆ ಹುಡುಗಿ ನಾನೇ ತಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ಆ ಹುಡುಗಿ ಬೇಡ ಬಿಡು, ಬಜಾರಿ ಆಡ್ದಂಗೆ ಆಡ್ತಾಳೆ, ನನ್ನ ಜೊತೆ ಚೆನ್ನಾಗಿರ್ತಾಳೆ ಅವಳು. ಅಯ್ಯೋ, ನೀವು ಕಲ್ತ್ರು ನಾನು ಬರಲ್ಲಪ್ಪ. ನಿಮ್ಮಂತ ಮನೆಗೆ ನಾನು ಸೊಸೆಯಾಗಿ ಬರ್ಬೇಕಾ? ಇರೋ ಸೊಸೆನೇ ಬಾಳೋಗಿ ಬಳಸಿ. ನಿಮ್ಗೆ ಎಂಥ ಸೊಸೆ ಬೇಕು ಅಂತ ಸೊಸೆ ಇದ್ದಾಳೆ ನಿಮ್ಮ ಮನೇಲಿ. ಹೋಗಿ. ಯು ಹಿರಿಟೆಕ್ ಫೆಲೋ, ಗುಡ್ ಬೈ. ಬೇಬಿ ನೀನು ಬೇಬಿ ಹಂಗೆ ಮಾಡ್ಬೇಡ ಬೇಬಿ. ಒಂದೇ ಒಂದು ಸ್ವಲ್ಪ ನನ್ನ ಮಾತು ಕೇಳು ಬೇಬಿ. ಇನ್ನೊಂದ್ಸಲಿ ಬೇಬಿ ಅಂದ್ರೆ ನಾನೇ ಕಿತ್ಬಿಡ್ತೀನಿ ಅಷ್ಟೇ. ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಬೇಬಿ, ಹರ್ಟ್ ಆಗುತ್ತೆ. ಏನ್ ಬದನೇಕಾಯಿ ನಿಂಗೆ ಹರ್ಟ್ ಆಗೋದು? ನನಗೆ ಈ ತರ ಮೋಸ ಮಾಡಿದೆ, ಚೀಟರ್, ಲೋಫರ್. ನಿನ್ ಯಾವತ್ತೂ ನೋಡ್ಲಿ, ನಿನ್ನ ಮುಖ ನೋಡೋಕೆ ನನಗೆ ಇಷ್ಟ ಆಗ್ತಿಲ್ಲ. ಈಗಲೇ ಎದ್ದೋಗ್ತೀನಿ. ಗುಡ್ ಬಾಯ್. ಇನ್ಯಾವತ್ತೂ ನಂಗೆ ಕಾಲ್ ಮಾಡಬೇಡ. ಇವಾಗಲೇ ನಿನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡ್ತೀನಿ. ಬೇಬಿ ನನ್ನ ಮಾತು ಕೇಳು, ನನ್ನ ಪ್ರೀತಿಗೆ ಬೆಲೆ ಕೊಡು. ನನ್ನ ಹತ್ರ ಏನೂ ಇಲ್ಲ ಬಿಡು. ನನ್ನ ಮನ್ಸಾರೆ ನಿನ್ನ ಇಷ್ಟಪಟ್ಟಿದ್ದೀನಿ ಬೇಬಿ. ನಾನು ನಿನ್ನ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟು ನಿನ್ನ ಸ್ಟೇಟಸ್ಸು, ನಿನ್ನ ಆಸ್ತಿ, ಅದು ಇದು ಅಂತ ಹೇಳ್ತಲ್ಲ ಬದನೇಕಾಯಿ, ಅದನ್ನ ನೋಡಿ ಇಷ್ಟಪಟ್ಟೆ. ನಿನಗೇನಿಲ್ಲ ಅಂದಮೇಲೆ ನಿನ್ ಜೊತೆ ಯಾಕಿರ್ಲಿ? ಬಾಯ್. ಅಮ್ಮ, ನೀನು ಯಾಕೆ ಬರಕೋದೆ? ಅಯ್ಯ, ನಾ ಯಾಕೆ ಬರಕೋದೆ? ಇಲ್ಲಿ ಕುಡಿಯೋಣ ಅಂತ ಬಂದೆ, ನೀನು ನೋಡಿದೆ, ಮಾತಾಡ್ಸಿದೆ. ಅದ್ಯಾವುದೋ ಹುಡುಗಿ ದುಡ್ಡು ಏನಂತಾನೆ ಅರ್ಥ ಆಗಿಲ್ಲಪ್ಪ ನನಗೆ. ಮಾಡೋದಲ್ಲ ಮಾಡಿ, ಏನು ಅರ್ಥ ಆಗ್ಬೇಕು ನಿನಗೆ? ನಿನ್ನ ಮನೆಗೆ ಅಲ್ಲಪ್ಪ ದಿನೇಶ್, ಈ ಹುಡುಗಿ ಲಾಸ್ಟಿಗೆ ಏನಂದು ಅಂತ ಕೇಳಿಸ್ಕೊಂಡ. ನಾನು ನಿನ್ನೆ ಇಷ್ಟಪಟ್ಟಿಲ್ಲ, ನಿನ್ನ ಸ್ಟೇಟಸ್ಸು, ನಿನ್ನ ಆಸ್ತಿ ಇದೆ ಅಂತ ಹೇಳಿದಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ಲು. ಆದರೆ ಪಾಪ ನಿಮ್ಮ ಮನೇಲಿರೋ ಶಾಂತಿ, ಆಸ್ತಿನೂ ಬೇಡ, ಏನೂ ಬೇಡ. ನಿಮ್ಮ ಅಮ್ಮ ಹಿಂಸೆ ಕೊಟ್ಟರು, ಯಾರೇ ಏನು ಮಾಡಿದ್ರು ಅವಳಿಗೆ ನೀನೇ ಬೇಕು. ನಿನಗೋಸ್ಕರ ಆಗಲೂ ರಾತ್ರಿ ಎಲ್ಲ ಇರ್ತಾಳೆ ಅವಳು ಕಷ್ಟಪಟ್ಕೊಂಡು. ನನ್ನ ಗಂಡ ಬದಲಾಗ್ತಾನೆ. ಅಯ್ಯ ಪ್ರೇಮಿ, ನಿಂಗೇನು ತಲೆ ಕೆಟ್ಟ ಹೋಗ್ಬಿಟ್ಟಿದ್ಯಾ? ಒಂದು ನಿಮಿಷ ಆಚೆ ಇರು ನೀನು, ನಾನು ಮಾತಾಡಿ ಬರ್ತೀನಿ. ಹೋಗಲಿ, ಏನಾದರೂ ಕುಡಿತಾರೆ ಹೋಗು. ಅಲ್ಲಿ ಅವ್ನು ಜ್ಯೂಸ್ ಏನೋ ಆರ್ಡರ್ ಮಾಡಿದ್ದಾನೆ ನೋಡು, ಅದು ತಗೊಂಡೋಗಿ ಕುಡಿತಾರೆ. ಏನೋ ಮಾತಾಡು. ಏನು ಹೇಳ್ತಿದ್ದೀರಾ? ಅದಕ್ಕೋಸ್ಕರ ನಾನು ಶಾಂತಿ ಜೊತೆಗೆ ಜೀವನ ಮಾಡ್ಕೋಬೇಕಾ? ಮಾಡಲೇಬೇಕು. ಯಾಕಂದರೆ ಅವಳು ಎಷ್ಟೇ ಕಷ್ಟ ಕೊಟ್ಟರು, ನಿಮ್ಮಮ್ಮ ಕಷ್ಟ ಕೊಟ್ಟರು, ನೀನು ಕಷ್ಟ ಕೊಟ್ಟರು, ಯಾರೇ ಕಷ್ಟ ಕೊಟ್ಟರು ಅವಳು ನಿನ್ನ ಬಿಟ್ಟೋಗಲ್ಲ. ನನಗಿಲ್ಲೇ ಒಂದು ಜಾಗ ಕೊಡಿ ಮೂಲೆಯಲ್ಲಿ ಅಂತಾಳೆ. ಅದಕ್ಕೋಸ್ಕರ ಆದರೂ ನೀನು ಅವಳನ್ನ ಬಿಟ್ಕೊಡ್ಬಾರ್ದು, ಮೋಸ ಮಾಡಬಾರ್ದು. ಅದೇ ಶಾಂತಿ, ನಿನಗೆ ಏನೇ ಬರಲಿ, ಏನೇ ಒಂದು ಕಾಯಿಲೆ ಬರಲಿ, ಏನೇ ಒಂದು ಹುಷಾರಿಲ್ಲದಾಗಲಿ, ಎಷ್ಟು ಕೇರ್ ತಗೊಳ್ತಾಳೆ. ನಿನ್ನ ಹತ್ರ ದುಡ್ಡು ನೋಡ್ತಾ ಇಲ್ಲ ಅವಳು, ನಿನ್ನ ಪ್ರೀತಿ ಬಯಸ್ತಾ ಇದ್ದಾಳೆ ಅಷ್ಟೇ. ಹೌದು. ನಿನ್ನ ಹತ್ರ ಏನೋ ಇದು ತಗೋಬಾ, ಇದು ಕೊಡಿಸು, ಅದು ಕೊಡಿಸು ಅಂತ ಇವಳ ಥರ ಏನಾದರೂ ಕೇಳಿದಾಳ? ಇಲ್ಲ ಅಲ್ಲ, ಒಂದೇ ಒಂದು ಜೊತೆ ಸ್ಯಾರಿ ತಗೊಂಡೋಗಿ ಕೊಟ್ಟಿದ್ಯಾ ನೀನು ಪ್ರೀತಿಯಿಂದ? ಇಲ್ಲ. ನೀನೇನಾದರೂ ಅವಳಿಗೆ ಒಂದು ಜೊತೆ ಸ್ಯಾರಿನೋ ಏನೋ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳು ಎಷ್ಟು ಚೆನ್ನಾಗಿರ್ತಾಳೆ ಗೊತ್ತಾ ನಿನ್ನ ಜೊತೆ? ಎಷ್ಟು ನೋವು ಅನುಭವಿಸ್ತಿದ್ದಾಳೆ, ಆದರೂ ನೀನು ಬಿಟ್ಕೊಡೋದಿಲ್ಲ. ಹೌದು, ಶಾಂತಿ ತುಂಬ ಒಳ್ಳೆಯವಳು, ಆದರೆ ನಾವೇ ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದೋ. ನಿನಗೆ ಗೊತ್ತಿದ್ಯಾ, ನೀನು ಊಟ ಮಾಡೋದೇ ಅವಳು ಊಟನೇ ಮಾಡಲ್ಲ, ಅದು ನಿನಗೆ ಚೆನ್ನಾಗಿ ಗೊತ್ತಿರ್ಬೋದಲ್ಲ? ಹೌದು. ಶಾಂತಿಗೆ ಎಲ್ಲ ವಿಷಯ ಗೊತ್ತಿದ್ರು, ನೀನು ಇನ್ನೊಂದು ಹುಡುಗಿ ಜೊತೆ ಮಾತಾಡ್ತಿರೋದು ಎಲ್ಲ ಗೊತ್ತಿದ್ರು, ಅವಳು ಎಷ್ಟು ಬೇಜಾರು ಮಾಡ್ಕೊಂಡ್ರು. ನಿನ್ನ ಮಾತ್ರ ಬಿಟ್ಕೊಡ್ತಾ ಇದ್ದಿಲ್ಲ. ಅವಳಿಗೆ ಯಾರು ಏನು ಕೇಳು ಅಂತ ಅಕ್ಕಿದ್ರು, ನಿನ್ನ ಒಂದು ಖುಷಿಗೋಸ್ಕರ ಅವಳೆ ಸುಮ್ಮನೆ ಆದ್ಲು. ಹೌದು, ಶಾಂತಿ ತುಂಬ ಒಳ್ಳೆಯವಳು, ನನಗೋಸ್ಕರನೇ ಯಾವತ್ತೂ ಅವಳು ಇರ್ತಾಳೆ. ನಾನು ಇನ್ನು ಮುಂದೆ ಶಾಂತಿಗೋಸ್ಕರನೇ ಇರ್ತೀನಿ. ಯಾವ ಹೆಣ್ಮಕ್ಳು ಸುದ್ದಿಗೂ ಹೋಗೋದಿಲ್ಲ, ಯಾವ ಹುಡುಗಿನೂ ನನಗೆ ಬೇಕಾಗಿಲ್ಲ. ಶಾಂತಿನೇ ಸಾಕು. ಶಾಂತಿ ಜೊತೆ ಇನ್ನೂ ಚೆನ್ನಾಗಿರ್ತೀನಿ ನಾನು. ಸರಿ, ಇವಾಗಲೇ ಹೋಗಿ ಶಾಂತಿ ಹತ್ರ ಸಾರಿ ಕೇಳು, ಅವಳು ಬೇಗ ಸಂಸ್ತಾಳೆ ನಿನ್ನ. ಸರಿ ಪ್ರೇಮಕ್ಕ. ಹಬ್ಬ, ಅಂತೂ ಇಂತೂ ಇವನಿಗೆ ಬುದ್ಧಿ ಬಂತಲ್ಲ, ಶಾಂತಿ ಜೊತೆ ಬಾಳ್ವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದಾನೆ. ಇನ್ನು ನನ್ನ ಕೆಲಸ ಇದು ಅರ್ಧ ಭಾಗ ಮುಗೀತು. ಸರಿ, ನಾನು ಇನ್ನೂ ಅಲ್ಲೇ ಹೋಗಿ ನೋಡ್ತೀನಿ ಏನಾಗುತ್ತೆ ಏನಂತ. ಅಯ್ಯ, ಎಲ್ಲಿದ್ದೀನಿ ನಾನು? ಎಲ್ಲಿ ಬಂದೆ ನಾನು? ಈ ಜೈ ಎಲ್ಲೋದ್ಲು? ಜಯ್ಯೇ, ಜಯ್ಯೇ, ಯಾಕೆ ಹಂಗೆ ಕಿರ್ಚ್ತಾ ಇದೆಯಾ? ಅಲ್ಲ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಕರ್ಕೊಂಬಂದಿದ್ಯಾ? ಯಾರೋ ನೀನು ಏನೇನೋ ಮಾತಾಡಬೇಡ. ತುಂಬ ಚೆನ್ನಾಗಿತ್ತು ಕಣೆ. ಅದೆಂಥದ್ದು? ಏನು ತುಂಬ ಚೆನ್ನಾಗಿತ್ತು?
ಅದೇನೇ ಐಸಾಗಿತ್ತಲ್ಲ ಅದು ನೀನು ಇನ್ನೂ ಕುಡ್ದಿಲ್ವಾ? ಅಲ್ಲಿ ನೋಡು ಅಲ್ಲೊಂದಿದೆ, ಅದು ಕುಡಿಯೋಗು ಗೊತ್ತಾಗುತ್ತೆ. ಯಾರ ಕುಡಿದ್ ನಾನೇ ಕುಡೀಲಿ? ನನಗಂತೂ ಅರ್ಥನೇ ಆಯ್ತಿಲ್ಲಪ್ಪ. ನಾವು ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಹಲೋ ಮೇಡಮ್, ಏನಯ್ಯೋ? ಇಲ್ಲಿ ಕೂತಿದ್ರಲ್ಲ ಇಬ್ರು, ಆ ಹುಡ್ಗ ಏನಾದ್ರು ಗೊತ್ತಾ? ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಆಗ್ಲಿಂದ. ನನಗೆ ಹುಡುಗ ಗೊತ್ತಾ ಏನು ಗೊತ್ತಾ? ಅವ್ನು ನನ್ನ ಮಗಪ್ಪ, ಮಗ. ಏನೋ ಮಾಡ್ಕೊಂಡು ಮನೆಗೆ ಬರಲಿ, ನಾನು ಅಲ್ಲೇ ಏನೋ ಆಗ್ತೀನಿ ಅಂತ ನೋಡ್ತೀನಿ. ಮಗನವರಾ? ಓಕೆ, ಅಲ್ಲಿ ಬಿಲ್ ಪೇ ಮಾಡಿಬಿಡಿ. ಇದ್ರದ್ದು 2 ಸ್ಟ್ರಾಬೆರಿದು ಬಂದು ಬಿಲ್ ಪೇ ಮಾಡಿಬಿಡಿ. ನಾನು ಬಿಲ್ ಪೇ ಮಾಡಬೇಕಾ? ಹ್ಞೂ, ನೀವೇ, ನಿಮ್ಮ ಮಗ ಅಲ್ವಾ, ಅದಕ್ಕೆ ಅವ್ರು ಕೊಡದೆ ಹೋಗಿದ್ದಾರೆ ನೋಡಿ. ನೀವೇ ಪೇ ಮಾಡಿಬಿಡಿ. ಸರಿ. ರೇಮಿ ಕರ್ಕೊಬಂದಿದ್ದು ನೀನು, ದುಡ್ಡಿಲ್ಲ ಕೊಡಿಸ್ತೀನಿ ಅಂತ. ಹೋಗಿ ಕೊಡು ನಡೆ. ನಾನಾ? ಹೋಗು, ನನ್ನ ಕೈಲಿ ದುಡ್ಡಿಲ್ಲ, ನಾನೇ ಕರ್ಕೊಬರ್ಲಿ ಇಲ್ಲಿ ಇಷ್ಟು ದೊಡ್ಡ ಅಂಗಡಿಗೆ. ನಿನ್ನ ಮಗ ಎಲ್ಲಿದ್ದಾನೆ? ನಿನ್ನ ಮಗ ಏನೋ ಹೇಳ್ತಾ ಇದ್ದೆ? ತಿಂತಿತ್ತು ಈಗ. ನಡಿ, ನಾನೇ ಕೊಡ್ತೀನಿ. ನಡಿ ಹೋಗೋಣ ಮನೆಗೆ. ಬಾ ಹೋಗೋಣ, ಮನೇಲಿ ತುಂಬ ಕೆಲಸ ಇದೆ. ಇಲ್ಲೆಲ್ಲ ಯಾವಾಗ ಬಂದು ನನಗೆ ಗೊತ್ತಾಯಿಲ್ಲ. ವಿಚಿತ್ರ ಥರ ಆಡ್ತಾಳೆ ಈ ಪ್ರೇಮಿ.